ಹೈವೇ ಮಾತ್ರ ಚೆನ್ನಾಗಿರೋದು, ಬೇರೆ ಕಡೆ ಹಳ್ಳಿಯಲ್ಲೆಲ್ಲ ತುಂಬ ಕೆಟ್ಟದಾಗಿ ರಸ್ತೆ ಇರೋದ್ರಿಂದ ತುಂಬ ಕಷ್ಟ ಆಗುತ್ತೆ ಹಳ್ಳಿ ಜನಕ್ಕೆ. ಸೊ ದಯವಿಟ್ಟು ಇದನ್ನೆಲ್ಲನೂ ಪರಿಗಣಿಸಿದರೆ ನಮಗೂ ಖುಷಿ ಆಗುತ್ತೆ. ಸೊ ಅಗ್ರಿಕಲ್ಚರಿಗೆ ಕೊಟ್ಟರೆ ಮೋಸ್ಟ್ ಆಫ್ ದ ಮೆಂಬರ್ಸ್ ಏನಾಗ್ತಾರೆ, ವಲಸೆ ಹೋಗೋದು ಸಿಟಿಗಳಿಗೆ, ವಲಸೆ ಹೋಗೋದನ್ನು ಕಡಿಮೆ, ಮೈಗ್ರೇಟ್ ಆಗೋದು ಕಡಿಮೆ ಆಗುತ್ತೆ. ಪ್ರೈವೇಟೈಸೇಷನ್ ಆಗಿರೋದ್ರಿಂದ ಅಂದರೆ ಬೇರೆ ಬೇರೆ ಒಳ್ಳೆ ಕಾಲೇಜಿನ ಫೀಸ್ ಎಲ್ಲ ಜಾಸ್ತಿ ಆಗಿದೆ. ತುಂಬ ಇವತ್ತು ಅನಾಕ್ಷರತೆ ಜಾಸ್ತಿ ಆಗ್ತಾ ಇದೆ. ಅನಾಕ್ಷರತೆಯಿಂದ ನಮಗೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಗೌರ್ಮೆಂಟ್ ಕಾಲೇಜಿಗೆ ಬಜೆಟ್ ಬರಬೇಕು. ಸೊ ಲೈಕ್ ಇಫ್ ಯು ಆರ್ ವರ್ಕಿಂಗ್ ಇನ್ IT BT ಕಂಪನೀಸ್ ದೆನ್ ದೇ ಆರ್ ಗಿವಿಂಗ್ ಮೋರ್ ವ್ಯಾಲ್ಯೂ. ಸೊ ಆ ಥರ ಇರಬಾರ್ದು, ಯಾಕಂದರೆ IT BT ಕಂಪನಿ ಎಲ್ಲರಿಗೂ ಸಿಗಲ್ಲ ಅಲ್ಲ. ಸೊ ಅಗ್ರಿಕಲ್ಚರ್ ಮೇಲೆ ಜಾಸ್ತಿ ಗೌರ್ಮೆಂಟ್ ಇನ್ವೆಸ್ಟ್ ಮಾಡಿದ್ರೆ ಅಲ್ಲೂ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟರೆ ಸೊ ಜನ ಈ ಕಡೆಗೂ ವಾಲ್ತಾರೆ. ಸೊ ಅದಕ್ಕೆ ಅಗ್ರಿಕಲ್ಚರ್ನೂ ಇಂಪಾರ್ಟೆನ್ಸ್ ಇರುತ್ತೆ. The main problem of our Indian system is the corruption. Whatever it may be, ನಾವು ಫಸ್ಟು ಕರಪ್ಷನ್ನ ಸ್ಟಾಪ್ ಮಾಡಬೇಕು. ಬಿಕಾಸ್ ಎಜುಕೇಷನ್ ಹಾಳಾಗ್ತಾ ಇರೋದೇ ಎಲ್ಲ ಕರಪ್ಷನಿಂದ. ಸೊ ಅದಕ್ಕೋಸ್ಕರ ನಾವು ಫಸ್ಟು ಕರಪ್ಷನನ್ನು ಕಡಿಮೆ ಮಾಡಬೇಕು. ಎಜುಕೇಷನ್ ಸಿಸ್ಟಮ್ನ ನಾವು ಜಾಸ್ತಿ ಮಾಡಬೇಕು. ಬೇರೆ ದೇಶಗಳೆಲ್ಲ ಎಷ್ಟು ಎಜುಕೇಷನಲ್ಲಿ ಮುಂದುವರೆದಿದೆ ಅಂತಂದರೆ ಬಿಕಾಸ್ ದೇ ಗಿವ್ ವೆರಿ ಇಂಪಾರ್ಟೆನ್ಸ್ ಟು ದಿ ಎಜುಕೇಷನ್. ಬಟ್ ಇಯರ್ ಅವರ್ ಇಂಡಿಯನ್ ಸಿಸ್ಟಮ್ ಇಸ್ ಯಾವುದೇ ಎಜುಕೇಷನ್ಗೆ ಪ್ರಿಯಾರಿಟಿ ಕೊಡ್ತಿಲ್ಲ. ಇಲ್ಲಿ ಟ್ಯಾಲೆಂಟ್ಗಳು ತುಂಬ ಜನ ಇದ್ದಾರೆ, ಬಟ್ ಅದನ್ನ ಗುರುತಿಸೋರು ಯಾರೂ ಇಲ್ಲ.